ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮ ಪಂಚಾಯಿತಿಯ ತೆರಣಿಮುಂಟಿ ಗ್ರಾಮದ ಕಿತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವ ಶ್ರೀಯುತ ಎಂ ಮಲ್ಲೇಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಸ್ವಾಗತ. ನಮಸ್ಕಾರ ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ಶ್ರೀ ಎಂ ಮಲ್ಲೇಶ್ ಅಂತ, ತೆರಣಿಮುಂಟಿ ಗ್ರಾಮ, ಕಿತ್ತೂರು ಬಸಾಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದೀನಿ. ಆ ಮಾಜಿ ಮೆಂಬರ್ ಆಗಿದ್ದೀನಿ. ಇಲ್ಲಿ ನಾನು ತೆರಣಿಮುಂಟಿಯಲ್ಲಿ ವಾಸ ಇದ್ದೀನಿ. ಸರ್, ತಮ್ಮ ಒಂದು ಗ್ರಾಮದ ಇತಿಹಾಸದ ಬಗ್ಗೆ, ತಮ್ಮ ಗ್ರಾಮಕ್ಕೆ ತೆರಣಿಮುಂಟಿ ಅಂತ ಹೆಸರು ಏನಕ್ಕೆ ಬಂತು ಅನ್ನೋದ್ರ ಬಗ್ಗೆ, ಜೊತೆಗೆ ತಮ್ಮ ಗ್ರಾಮದಲ್ಲಿರುವಂತಹ ಜನಸಂಖ್ಯೆಯ ಬಗ್ಗೆ, ಅದರ ಒಂದು ಅಂಕಿಅಂಶದ ಬಗ್ಗೆ ನಮಗೆ ತಿಳಿಸೋದಾದರೆ. ನಮ್ಮದು ರಿಹಾಬಿಟೇಷನ್ ಅಂದರೆ ಕಬಿನಿ ನೀರಿಂದ ಬಂದವರು ನಾವು. ಮೊದಲು ಕಿತ್ತೂರು ಅಂತಿತ್ತು. ಕಿತ್ತೂರು ಉಂಡಿಯನ ಗ್ರಾಮದಿಂದ ಕಿತ್ತೂರು ಅಂತ ಎರಡಿದ್ದು. ಅಲ್ಲಿ ಸುಮಾರು ಒಂದು 6,000 ಜನಸಂಖ್ಯೆ ಇತ್ತು. ಅಂದರೆ 1960ರಲ್ಲಿ ಅಲ್ಲಿ ಪ್ರಾಥಮಿಕ ಶಾಲೆ ಇತ್ತು. ನಾವು ಅಲ್ಲಿಂದ ಮುಳುಗಡೆ ಆಗಿ ಈ ಸರ್ಕಾರದಿಂದ ಅವಿಭಜಿತ ಆಗಿ ನಾವು ಈ ಸರ್ಕಾರ ಏನು ಹೊಸದಾಗಿ ಗೊತ್ತುಪಡಿಸ್ತು, ಈ ತೆರಣಿಮುಂಟಿಯನ್ನು ಹೊಸ ಒಂದು ಕಾಲೋನಿಯಲ್ಲಿ ಬಂದು ನಾವು 1970ರಲ್ಲಿ ಇಲ್ಲಿಗೆ ಬಂದ ಸರ್. 1970ರಲ್ಲಿ ನಮಗೆ ಸುಮಾರು 33-35 ಹಳ್ಳಿ ಅದು. ಅದರಲ್ಲಿ ನಮ್ಮದು ಒಂದು ಕೂಡ ಅದು ಬಂದು ಅದು ವಿಭಜಿತ ಆಗಿ ಕಿತ್ತೂರು, ನನ್ನಾಪುರ, ಬಿದರಹಳ್ಳಿ, ಬಸಾಪುರ ಅಂತಾಗಿ ತೆರಣಿಮುಂಟಿನೂ ಸುದ ಒಂದು ಊರಾಗಿ ಇಲ್ಲಿ ಸುಮಾರು 500 ಮನೆ ಇದೆ, ವಸತಿ 500 ಇದೆ. ಒಂದು 2-2.5 ಸಾವಿರ ಜನಸಂಖ್ಯೆ ಇದೆ. ಈಗ ಜನಸಂಖ್ಯೆ 1300 ವೋಟರ್ ಇದೆ. ದೊಡ್ಡ ಗ್ರಾಮ. ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲದ ಬಗ್ಗೆ ತಿಳಿಸೋದಾದರೆ. ಸರ್, ನಮ್ಮೂರು ಒಂಥರ ಪರ್ಯಾಯ ದೀಪ ಇದ್ದಂಗೆ. ಸುತ್ತಲೂ ಕಬಿನಿ ನೀರಿದೆ. 80 ಎಕರೆ ಇದೆ, ಗ್ರಾಮ ಠಾಣೆ ಇದೆ. ಅದರಲ್ಲಿ ಆಲ್ರೆಡಿ ಒಂದು 40 ಎಕರೆಲ್ಲಿ ಇದ್ದೀವಿ. ಇನ್ನೊಂದು 40 ಎಕರೆ ಇದೆ. ಅಂದರೆ ಏನಪ್ಪ ಅನ್ನೋದು ಎಲ್ಲ ಒತ್ತುವರಿ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರದವರು, ಇಲಾಖೆಯವರು, ಸಂಬಂಧಪಟ್ಟವರು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಆ ಒತ್ತುವರಿಯನ್ನು ಬಿಡಿಸ್ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಅನುಕೂಲ ಇದೆ. ಒಳ್ಳೆ 70-50 ಸೈಟ್ ಕೊಟ್ಟಿದ್ದಾರೆ. ಒಳ್ಳೆ 40 ಅಡಿ 40 ಫೀಟ್ ರೋಡ್ಗಳಿವೆ. ಅದರಿಂದ ಭಾರಿ ಚೆನ್ನಾಗಿದೆ. ಪರಿಸರದ ಬಗ್ಗೆ ಏನು ಎರಡು ಮಾತಿಲ್ಲ. ಕೋಟೆ ತಾಲೂಕಲ್ಲೇ ನಂಬರ್ 1 ಅಂತ ಹೇಳ್ಬೋದು ನಮ್ಮ ಗ್ರಾಮ. ಡ್ಯಾಮಿಂದ ನಮಗೇನು ಉಪಯೋಗ ಇಲ್ಲ. ಡ್ಯಾಮ್ ಕಟ್ಟಿದ್ರಿಂದ ಹಿಂದ್ಗಡೆ ಅವ್ರಿಗೆ ಉಪಯೋಗ ಪಟ್ಕೊಂಡವ್ರು ಅಷ್ಟೇ. ನಮಗೇನಪ್ಪ ಅಂತಂದರೆ ಸುತ್ತ ನೀರು ನೋಡ್ಬೋದು, ನೀರಿದೆ ಅಷ್ಟೇ. ಅದ್ರ ಬಗ್ಗೆ ಸುಮಾರು ರೆಸಾರ್ಟ್ಗಳಾಯ್ತಾವೆ ಸುತ್ತ. ಅದು ಬಿಟ್ರೆ ಡ್ಯಾಮ್ನಿಂದ ಏನು ನಮಗೇನು ಉಪಯೋಗ ಇಲ್ಲ. ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿವೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಬಗ್ಗೆ ತಿಳಿಸೋದಾದರೆ. ಸರ್, ಮೂಲಭೂತ ಸೌಕರ್ಯ ಅಂದರೆ ನೀರುಗಳು ಚೆನ್ನಾಗಿದೆ. ರೋಡ್ಗಳು ಮಾಡಿದ್ದಾರೆ ಸರ್ಕಾರದಿಂದ, ಆದಷ್ಟು ಸುಧಾ ಮಾಡಿದ್ದಾರೆ. ಒಂದು 60-70%, ಇನ್ನೂ 30% ಆಗ್ತಾ ಇದೆ. ತ್ವರಿತಗತಿ ಎಲ್ಲ ಒಟ್ಟು ಮಾಡ್ತಾಯಿದ್ದಾರೆ ಸರ್. ಸಮಸ್ಯೆ ಅಂತೇನಿಲ್ಲ, ಆಯ್ತಾವೆ ಅಂತಂತವಾಗಿ. ಬೀದಿ ದೀಪಗಳ ಬಗ್ಗೆ ಚೆನ್ನಾಗಿದೆ. ರಸ್ತೆನೂ ಅಷ್ಟೇ. ನಮ್ಮ ಶಾಸಕರಾದ ಅನಿಲ್ ಚಿಕ್ಕಮದವರು ಸುಧಾ 5 ಕೋಟಿ 6 ಕೋಟಿ 7 ಕೋಟಿ ಕೊಟ್ಟು ನಮ್ಮ ಗ್ರಾಮನ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅವರು ಸುಧಾ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ಅವರು ಸುಧಾ ಸಾಕಷ್ಟು
ನಮಗೆ ಸಹಕಾರ ಕೊಟ್ಟು ನಮ್ಮ ಗ್ರಾಮನ ಅಭಿವೃದ್ಧಿ ಕೊಂಡೊಯ್ದಾರೆ ಸರ್. ಸುಮಾರು ಸಮುದಾಯ ಭವನಗಳು ಕೊಟ್ಟಿದ್ದಾರೆ, 2 ದೇವಸ್ಥಾನಕ್ಕೆ ಫಂಡ್ ಕೊಟ್ಟಿದ್ದಾರೆ. ಆಲ್ರೆಡಿ 2 ದೇವಸ್ಥಾನ ಅರ್ಧದಲ್ಲಾಗಿದೆ. ಇನ್ನೂ ಅದನ್ನು ಪೂರ್ಣಗೊಳಿಸುವಂಥ ಕಾರ್ಯವನ್ನು ನಮ್ಮ MLA ಸಾಹೇಬರು ಮಾಡ್ತಾರೆ. ಅದರಿಂದ ಎಲ್ಲ ಚೆನ್ನಾಗಿದೆ. ಶೌಚಾಲಯಗಳು ಸುಧಾ ಗ್ರಾಮ ಪಂಚಾಯತಿ ಸಂಬಂಧಪಟ್ಟವರ ಇಲಾಖೆಯವರು ಬಂದು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ. ಶೌಚಾಲಯದ ಬಗ್ಗೆ ಆಗಲಿ, ಮೂಲಭೂತ ಸೌಕರ್ಯದ ಬಗ್ಗೆ ಆಗಲಿ ಚೆನ್ನಾಗಿದೆ. ಚರಂಡಿಗಳಾಗಿದೆ, ರೋಡ್ಗಳು ಆಯ್ತಾ ಇದೆ, ಬೀದಿ ದೀಪ ಆಯ್ತಾ ಇದೆ. ಸರ್, ತಮ್ಮ ಒಂದು ಗ್ರಾಮದ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಕಸ ವಿಲೇವಾರಿ ಗ್ರಾಮ ಪಂಚಾಯತಿ ಅವ್ರಿಗೆ ಕೊಟ್ಟಿದೆ, ಅವರು ಬರ್ತಾ ಇದ್ದಾರೆ. ಅಂದರೆ ಜನ ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಗೃತಿ ವಹಿಸಿ ಕಸನ ಹಾಕ್ಬೇಕು. ದಯವಿಟ್ಟು ಜನಗಳು ಯಾರೂ ಹಾಕ್ತಾ ಇಲ್ಲ. ಹಸಿ ಕಸ, ಒಣ ಕಸ ಅಂತ ಅವರು ಸುದ ಗ್ರಾಮ ಪಂಚಾಯತಿಯಿಂದ ಎಲ್ಲ ವ್ಯವಸ್ಥೆ ಮಾಡವ್ರೆ. ಆದರೂ ಅದರಲ್ಲಿ ಒಂದು ಸ್ವಲ್ಪ ಜನರಲ್ಲಿ ಜಾಗೃತಿ ಮೂಡಿಸಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು ಸರ್ ಅಂತ ನನ್ನ ಭಾವನೆ. ಮನೆಯವರು ಸುಧಾ ನೀಟಾಗಿ ತೆರಮಟ್ಟಿ ಗ್ರಾಮದಲ್ಲಿ ಅದರ ಬಗ್ಗೆ 2 ಮಾತಾಡೋಂಗಿಲ್ಲ. ನೀಟಾಗಿ ಚರಂಡಿ ಕ್ಲೀನ್ ಮಾಡ್ಕೋತಾರೆ. ಏನಿದೆ ಕಸ ಇರಬಾರ್ದಂಗೆ ರೋಡ್ ವ್ಯವಸ್ಥೆ ಆಗಿರ್ಬೋದು ನೀಟಾಗಿ ಇಟ್ಕೊಂಡಿದ್ದಾರೆ. ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವಂತಹ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೂ ಸಾರಿಗೆ ವ್ಯವಸ್ಥೆಯ ಒಂದು ಅಂಶಗಳ ಬಗ್ಗೆ ತಿಳಿಸೋದಾದ್ರೆ? ಸರ್, ಆವಾಗ ನಾವು ರಿಹಾಬಿಟೇಷನ್ ಆವಾಗ ಮುಳುಗಡೆ ಆಗಿ ಬಂದಾರ. ಆವಾಗ ನಾವು ಓದಬೇಕು ಅಂತಂದರೆ ಸುಮಾರು ಸರಗೂರಿಗೆ ನಡ್ಕೊಂಡು ಒಂದು 8 ಕಿಲೋಮೀಟ್ರ್ ದೂರ ಹೋಗ್ತಿದ್ದೋ. ನಾವು ಮಾಡಿದ್ದೆಲ್ಲ ಸರಗೂರಲ್ಲೇ ಆ ಶಿಕ್ಷಣನ. ಆವಾಗ ಬಸ್ಸಿಲ್ಲ. ಆಗ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿ ಆ ಟೈಮಲ್ಲೇ ನಾವು ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಿ ಈ ಲೆವೆಲ್ಲು ಬಂದೋ. ಅಂದರೆ ಇವಾಗ ಆದಷ್ಟು ಸುಧಾ 8ನೇ ತರಗತಿವರೆಗೆ ನಮ್ಮೂರಲ್ಲಿ ಶಾಲೆ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಮಕ್ಕಳು ಅಷ್ಟೇ. ಆಮೇಲೆ ಪ್ರೈವೇಟ್ ಸ್ಕೂಲ್ಗೂ ಹೋಗೋರು ಹೋಯ್ತವ್ರೆ. ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲೂ ಸುಧಾ ಎಲ್ಲ ಮೂಲಭೂತ ಸೌಕರ್ಯಗಳಾಗಿ. ಆಮೇಲೆ ಒಂದು ಕಿತ್ತೂರು ಬಳಗ ಅಂತ ಒಂದು ಸಂಸ್ಥೆ ಇದೆ, ಅವರು ಸುಧಾ ಸುಮಾರು ಒಂದು ಕಂಪ್ಯೂಟರ್ಗಳು ಅದರ ಬಗ್ಗೆ ಒಂದು ಆಧುನಿಕವಾಗಿ ಅದನ್ನು ಏನು ಕೊಟ್ಟು ಅದನ್ನು ಇಂಪೋರ್ಟ್ ಮಾಡಿ ಅದರ ಬಗ್ಗೆ ಜಾಸ್ತಿ ಈಗ ವಯಸ್ಸಿನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಾವ್ರೆ. ಆಗಿನ ಸಂದರ್ಭದಲ್ಲಿ ಸರ್ಕಾರಿ ಬಸ್ಸು ಇರಲಿಲ್ಲ, ನಡ್ಕೊಂಡು ಹೋಗ್ತಿದ್ದೋ, ನಡ್ಕೊಂಡು ಬರ್ತಿದ್ದೋ. ಏನೋ ಒಂದು ಬಸ್ ಏನೋ ಇರ್ತದೋ ಟೈಮ್ ಸರಿಯಾಗಿ ಒಯ್ತಿರಲಿಲ್ಲ. ಆವಾಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಆವಾಗ ಆಹಾರಕ್ಕೂ ಬರ, ಪ್ರತಿಯೊಂದು ಆಗಿನ ಸನ್ನಿವೇಶ ಹಂಗಿತ್ತು. ಆಗ ಉದಾಹರಣೆಗೆ 10 ಗ್ರಾಮ್ ಚಿನ್ನ ಒಂದು ಮೂಟಕ್ಕಿ ಬರ್ತಿತ್ತು. ಆಗ ಚಿನ್ನಕ್ಕೂ ಗ್ರಾಮಕ್ಕೂ ಆ ರೀತಿ ವ್ಯವಸ್ಥೆ ಇದ್ದ ಕಾಲ. ಇವಾಗೆಲ್ಲ ಭಾರಿ ಕಷ್ಟ ಆವಾಗ. ಅದರಿಂದಾಗಿ ವಂಚಿತರಾದರು ಸುಮಾರು ಜನ. ಈಗ ಆ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಅಂದರೆ ಒಂದು ಗ್ರಾಮದಲ್ಲಿ ಬೆರಳೆಣಿಕೆ ಅಷ್ಟೇ, 5 ಜನ 6 ಜನ, ಯಾರೋ ದುಡ್ಡಿದ್ದವರು, ಇಲ್ಲ ಸೌಕರ್ಯ ಚೆನ್ನಾಗಿದ್ದವರು, ಇಲ್ಲ ಅವ್ರ ನಂಟರ್ಮಲ್ಲಿದ್ದವರು, ಇಲ್ಲ ಅವ್ರಿಗೆ ಯೋಗ್ಯತೆ ಇದ್ದಷ್ಟು ಮಾತ್ರ ಅವತ್ತು ಇತ್ತು. ಆಗ ದೇಶನೂ ಅದೇ ರೀತಿ ಇತ್ತು. ಈ ವಂಚಿತರಾಗಿದ್ದರು ಶಿಕ್ಷಣನ. ಆಗ ಮೂಲಭೂತ ಸೌಕರ್ಯಗಳು ಯಾವ ಇರಲಿಲ್ಲ. ಇವಾಗೆಲ್ಲ ಜನ್ರೇಷನ್ ಆದಂತೆ ವಿದ್ಯಾವಂತರಾದಂತೆ ಅಷ್ಟು ಗ್ರಾಮಗಳ ಅಭಿವೃದ್ಧಿ ಇವತ್ತು ಯಾವ ರೀತಿ ಚೆನ್ನಾಗಿ ಇವತ್ತು ತಳ್ಳಿಮುಟ್ಟಿ ಗ್ರಾಮ ಇದರಲ್ಲಿ ಪಂಚಾಯಿತಿಗೆ ಒಂದು ಮಾಡಲ್ಲ ಹೋಯ್ತಾ ಇದೆ. ಅದ್ರ ಬಗ್ಗೆ 2 ಮಾತಿಲ್ಲ. ಸರ್ ಅಷ್ಟೇ. ಆವಾಗ ಶಿಕ್ಷಣ ಅನ್ನೋದು 1972ರಲ್ಲಿ ನಾವು ಆವಾಗ ಪ್ರಾಥಮಿಕ ಓದಿದ್ದು. ಆವಾಗ ನಮ್ಮದು ಪೂರ್ತಿ ಶಿಕ್ಷಣ ಉಯ್ಯಂಬಳ್ಳಿ ಅಂತ ಒಂದು ಊರಲ್ಲಿ ಹತ್ರ ನಮ್ಮೂರಲ್ಲಿ ಇರಲಿಲ್ಲ. ಅಲ್ಲಿ ಪ್ರಾಥಮಿಕ ಶಿಕ್ಷಣ ಮಾಡಿ ಇನ್ನು 7, 8 ಪ್ರೈಮರಿ ಸ್ಕೂಲು, ಹೈಸ್ಕೂಲೆಲ್ಲ ನಾವು ಸರಗೂರಲ್ಲಿ. ಆವಾಗ ತುಂಬ ಕಷ್ಟ ಇತ್ತು. ಯಾವುದೋ ಮೂಲಭೂತ ಸೌಕರ್ಯ ಅಲ್ಲಿ, ಬಸ್ ಸೌಕರ್ಯ ಅಲ್ಲಿ, ಆಟೋ ಸೌಕರ್ಯ ಅಲ್ಲಿ ಯಾವುದೂ ಇರಲಿಲ್ಲ. ಆಗ ನಮ್ಗೆ ಓದಿಸ್ಬೇಕಾದ್ರೂ ಸುಧಾ ನಮ್ಮ ಪೋಷಕರಿಗೂ ಸುಧಾ ಭಾರಿ ತಂದೆ ತಾಯಿಗೋಸ್ಕರ ತೊಂದರೆ ಆಯಿತು. ಅವರು ಸುಧಾ ತೊಂದರೆಯಲ್ಲಿ ಓದಿ ನಮ್ಮನ್ನು ವಿದ್ಯಾವಂತರು ಮಾಡಿ ಸರಿ ಮಟ್ಟಕ್ಕೆ ನಾವು ಬಾಯಿದ್ದೀವಿ. ಅಂದರೆ ಇವಾಗ ಗ್ರಾಮದಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲ ಚೆನ್ನಾಗಿದೆ. ಸರ್ಕಾರವು ಸುಧಾ ಆದಷ್ಟು ಇವತ್ತು ಫ್ರೀ ಶಿಕ್ಷಣವನ್ನು ಕೊಟ್ಟಿರೋದ್ರಿಂದ ಉನ್ನತ ಶಿಕ್ಷಣ ಆಗಿರ್ಬೋದು, ಮಕ್ಕಳಿಗೆಲ್ಲ ಫ್ರೀ ಉಚಿತವಾಗಿ ಬುಕ್ ಆಗಿರ್ಬೋದು ಎಲ್ಲ ಕೊಟ್ಟಿರೋದ್ರಿಂದ ಈಗ ಶಿಕ್ಷಣ ಈ ಮಟ್ಟ ಇದನ್ನು ಹೋಲಿಸ್ಕೊಂಡ್ರೆ ತುಂಬ ಕಷ್ಟ ಇತ್ತು ಸರ್. ಆಗ ಇವತ್ತು ಹಲವಾರು ಸೌಲಭ್ಯಗಳು ಸಿಗ್ತಾ ಇದೆ. ಅವತ್ತು ಪೆನ್ನು ಇಲ್ಲ, ಸ್ಲೇಟು ಇಲ್ಲ, ಬಳಪನೂ ಎಲ್ಲ ನಮ್ಮ ಉಳ್ಮೆಯಿಂದ ತಗೋಬೇಕಾಯ್ತು. ಅಂಥ ಕಾಲ ಇತ್ತು ಆ ಕಾಲದಲ್ಲಿ. ಅಂದರೆ ಒಂದೊಂದು ಊರಲ್ಲಿ ಇವತ್ತೆಲ್ಲ 3 ಜನ 4 ಜನ 5 ಜನ ವಿದ್ಯಾವಂತರು ಇತ್ತು. ಇವಾಗ ಹಂಗಿಲ್ಲ. 90 ಭಾಗ ಏನಾಗಿದೆ ಅಂದರೆ ಈ ಪ್ರಸ್ತುತದಲ್ಲಿ 90% ಇವತ್ತು ಎಲ್ಲ ಹಳ್ಳಿಗೂ ಸುಧಾ ವಿದ್ಯಾವಂತರಾಗಿದ್ದಾನೆ. ಉದಾಹರಣೆ ಕೆಲಸನೇ ಖಾಲಿ ಇಲ್ಲ, ಆ ರೀತಿ ಆಗಿದೆ ಪರಿಸ್ಥಿತಿ. ಏನಾಗಿದೆ ಅಂದರೆ ಸರಿ ಗೌರ್ಮೆಂಟ್ ಸ್ಕೂಲಲ್ಲಿ ಜನ ಏನು ತಿಳ್ಕೊಬಿಟ್ಟಾರೆ ಅಂತಂದರೆ ಅಲ್ಲಿ ಬರ್ತಕ್ಕಂಥ ಮಾಸ್ಟರ್ಗಳೆಲ್ಲ CET ಎಕ್ಸಾಮ್ ಬರೆದು ಅವ್ರು ಒಳ್ಳೆ ಸ್ಕೋರಲ್ಲಿ ಬಂದಿರ್ತಾರೆ. ಆದರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಜನರಲ್ಲಿ ಪ್ರೈವೇಟ್ ಸ್ಕೂಲ್ಗೆ ಹಾಕ್ಬೇಕು. ಉದಾಹರಣೆಗೆ ಅಲ್ಲಿ
ನೋಡಿರ್ತೀರಲ್ಲ, ಅಲ್ಲಿ ಒಂದು SLC ಪಾಸ್ ಆಗಿರ್ತಾರೋ PC ಆಗಿರೋರ ಬಂದು ಕೋಚಿಂಗ್ ಮಾಡ್ತಾರೆ. ಅದ್ರಲ್ಲಿ ನಮ್ಮ ಜನ ಒಂದು ತಪ್ಪು ಗ್ರಹಿಕೆಯಿಂದಾಗಿ ಏನೋ ದೂರದ ಬಿಟ್ಟ ಹಂಗೆ ಅಂತ ಅಂದ್ಬಿಟ್ಟು ಸ್ಥಳೀಯವಾಗಿ ಇವತ್ತು ಏನಪ್ಪ ಅಂತಂದರೆ ಒಳ್ಳೆ CET TCH ಮಾಡಿ ಒಳ್ಳೆ ಮಾಸ್ಟರ್ಗಳು ಬಂದಿರ್ತಾರೆ. ಅದು ಒಂದು ಶಾಲಾಭಿವೃದ್ಧಿ ಕಮಿಟಿ ಅಂತ ಮಾಡಿದ್ದಾರೆ ಸರ್ಕಾರದವರು. ಆದಷ್ಟು ಸುಧಾ ಜನ ತಿಳ್ಕೊಂಡು ಆ ಶಾಲಾಭಿವೃದ್ಧಿ ಕಮಿಟಿನ ಬಳಸ್ಕೊಂಡು ಅದಕ್ಕಿಂತ ಸುಧಾ ಹೆಚ್ಚಿನ ಶಿಕ್ಷಣವನ್ನು ಅವ್ರು ಕೊಡೋಂಥ ಸಾಮರ್ಥ್ಯ ಇದೆ. ಅದನ್ನು ಮಕ್ಕಳಿಗೆ ಕೊಟ್ಟರೆ ಆ ಪ್ರೈವೇಟ್ ಸ್ಕೂಲು ಏನೇನು ಅಲ್ಲ ಇದ್ರ ಮುಂದೆ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇರುತ್ತೆ. ಇಲ್ಲಿ ಖೋ ಕಬಡ್ಡಿ ಏನು ಬೇಕಾದ್ರೆ ರಾಜರಂತ ಆಡ್ಬೋದು, ಒಳ್ಳೆ ರೀತಿ ಆಟ ಆಡ್ಬೋದು. ಅಲ್ಲಿ ಏನಾದ್ರು ಲೆಫ್ಟು ರೈಟು ಸ್ಟ್ಯಾಂಡಪ್ ಸಿಡಿಯಮ್ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. ಅಲ್ಲಿ ಪ್ರೈವೇಟ್ ಸ್ಕೂಲು ನನಗೆ ಅಷ್ಟು ಕಾಣಲ್ಲ. ಅಲ್ಲಿರ್ತಕ್ಕಂಥ ಜ್ಞಾನ ಪಡ್ಕೊಂಡ್ರವರು ಅಷ್ಟೇ, ಅವ್ರಿಗೆ ಯಾವುದೇ ಒಂದು ಟ್ರೈನಿಂಗ್ ಅಲ್ಲಿ ಕೊಟ್ಟಿರಲ್ಲ ನಮಗೆ ಕಾಣಿಸ್ದಂಗೆ. ಒಳ್ಳೆಯ ಉನ್ನತ ಶಿಕ್ಷಣ ಇದರಲ್ಲಿ ಇರ್ತದೆ. ಇದನ್ನು ಎಲ್ಲ ರೀತಿಯಿಂದ ಹಳ್ಳಿಯಲ್ಲಿ ಪಡ್ಕೊಂಡ್ರೆ ಇನ್ನೂ ಹೆಚ್ಚಿನ. ಆಮೇಲೆ ನೆಕ್ಸ್ಟ್ ಇಯರಿಂದ ಮುಂದುವರ್ಸಿದ ಸರ್ಕಾರದವರು LKG ಮಾಡಬೇಕು ಅಂತ ಮಾಡಿದ್ರೆ ಸರ್ಕಾರದವರು ಸಹ ಇದ್ರ ಬಗ್ಗೆ ಒಂದು LKG UKG ಮಾಡಿ ಆದಷ್ಟು ಇಂಗ್ಲೀಷ್ ಟೀಚರ್ಗಳನ್ನ ಹಾಕಿ ಮೊದಲನೇ ತರಗತಿಯಿಂದ ಸುಧಾ ಒಂದು ಇಂಗ್ಲೀಷನ್ನು ಶಿಕ್ಷಣನ ಪ್ರಾರಂಭ ಮಾಡಿದ್ರೆ ಹಳ್ಳಿಗಳಲ್ಲಿ ಇವತ್ತು ಪ್ರೈವೇಟ್ ಸ್ಕೂಲ್ನ ಮೀರ್ಸೋಂಥ ಮಕ್ಕಳು ಬೆಳತ್ತವೆ. ದಯವಿಟ್ಟು ಸರ್ಕಾರದವರು ಆದಷ್ಟು ಸುಧಾ ಕನ್ನಡ ಮೀಡಿಯಮ್ಮು ಇರಬೇಕು, ಇಂಗ್ಲೀಷ್ ಮೀಡಿಯಮ್ ಶಿಕ್ಷಣವನ್ನು ಮಾಡಲಿ ಅಂತ ನಾನು ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಾ ಕೇಳ್ತಾ ಇದ್ದೀನಿ ಸರ್. ಪ್ರಾಥಮಿಕ ಸೇವಾ ಕೇಂದ್ರ ಬಿದ್ರಳ್ಳಿಲಿದೆ. ಅದ್ರ ಬಗ್ಗೆ ಸರ್ ಅಷ್ಟೇನೋ ಇಲ್ಲ. ಅಂದರೆ ಹೋಗ್ಬೇಕು ಅಂದರೆ ನಾವು ಸರಗೂರಿಗೆ ಹೋಗ್ಬೇಕು. ಅಲ್ಲಿ ಡಾಕ್ಟ್ರುಗಳೇನು ಬರಲ್ಲ ಬಿದ್ರಳ್ಳಿಗೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಸೌಲಭ್ಯನ ಕೊಟ್ಟು ಆ ಡಾಕ್ಟ್ರುಗಳನ್ನ ಇರಂಗೆ ಮಾಡಿದ್ರೆ ಆ ಪ್ಲೇಸಲ್ಲಿ ಒಳ್ಳೆಯದು. ತುರ್ತಾಗಿ ಬೇಕು ಅಂತಂದರೆ ಭಾರಿ ಕಷ್ಟ ಇದೆ. ಪ್ರೈವೇಟ್ ಮೆಡಿಕಲ್ ಶಾಪ್ಗಳು ಜಾಸ್ತಿ ಇವೆ. ಗೌರ್ಮೆಂಟ್ ಡಾಕ್ಟ್ರನ್ನ ಅಲ್ಲಿ ಹಾಕಿದ್ರೆ ವಾರದಲ್ಲಾರು ಒಂದಿಷ್ಟು ದಿವಸ ಪಾರ್ಟ್ ಟೈಮಲ್ಲಿ ಇದ್ದರೆ ಒಳ್ಳೆಯದು ಅಂತ ನಾನು ಭಾವನೆ. ಅದ್ರ ಬಗ್ಗೆ ಸರ್ಕಾರ ಅದರ ಬಗ್ಗೆ ಹೊಸ ಹೆಚ್ಚು ಗಮನ ಹರಿಸ್ಕೋಬೇಕು ಅಂತ ನಾನು ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಸಾರಿಗೆ ವ್ಯವಸ್ಥೆ ಅಂದರೆ ಒಂದು ಆಲ್ಟಿಂಗ್ ಒಂದು ಬಸ್ ಬೇಕು ನಮಗೆ. ಮಕ್ಕಳು ಜಾಸ್ತಿ ಇಲ್ಲಿ ಎಲ್ಲ SC ST ಮಕ್ಕಳು, ಹಿಂದುಳಿದವ್ರ ಮಕ್ಕಳಿದ್ದಾವೆ. ಅದರಿಂದ ದಯವಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಹಿಂಸೆ. ನಮಗೆ ಆದಷ್ಟು ಬೇಗ ಒಂದು ಆಲ್ರೆಡಿ 2 ಬಸ್ ಬರ್ತಾಯಿದೆ, ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಆಲ್ಟಿಂಗ್ ಗಾಡಿ ಕೊಟ್ಟರೆ ಒಳ್ಳೆಯದು. ಅಂದರೆ ದಿನನಿತ್ಯ ಈಗ ಆಲ್ರೆಡಿ 2 ಗಾಡಿ ಓಡ್ತಾ ಇದೆ. ಒಂದು ಆಲ್ಟಿಂಗ್ ಗಾಡಿ ಕೊಟ್ಟರೆ ಇನ್ನೂ ಸುಧಾ ಒಳ್ಳೆಯದು ಅಂತ. ಸರ್, ಪ್ರಸ್ತುತ ಗ್ರಾಮದ ಒಂದು ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ಹೇಳಿದ್ರೆ ಇವಾಗ 80% ಇದೆ ಸರ್ ಯುವಕರಲ್ಲಿ. ಈಗಿನ ಯುವಕರಲ್ಲಿ 80% ಎಲ್ಲ ವಿದ್ಯಾವಂತರಿದ್ದಾರೆ. ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ? ಅದರ ಬಗ್ಗೆ ತಿಳಿಸೋದಾದರೆ? JJM ಪೂರ್ಣ ಪ್ರಮಾಣದಲ್ಲಿ ಆಗಿದೆ ಸರ್ಕಾರ ಮಟ್ಟದಲ್ಲಿ. ಎಲ್ಲರಿಗೂ ಒಳ್ಳೆ ರೀತಿ ನೀರು ಸಿಗ್ತಾ ಇದೆ. ನೀರಿನ ಬಗ್ಗೆ ಏನು ಸಮಸ್ಯೆ ಇಲ್ಲ. ವಾಟರ್ ಸಪ್ಲೈ ಭಾರಿ ಚೆನ್ನಾಗಿದೆ. ಅವಾಗಲೂ ಚೆನ್ನಾಗಿತ್ತು. JJM ಬರೋಕ್ಕೂ ಮುಂಚೆನೂ ಚೆನ್ನಾಗಿತ್ತು. ನೀರಿನ ಸಮಸ್ಯೆ ಬಗ್ಗೆ ಎಲ್ಲ ಹೇಳಂಗಿಲ್ಲ, ಚೆನ್ನಾಗಿದೆ. ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಈಗ ನರೇಗಾ ಚಟುವಟಿಕೆಗಳು ಯಾವ ರೀತಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ? ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಯಾವ ರೀತಿ ಒಂದು ಅಭಿವೃದ್ಧಿ ಹಂತವನ್ನು ತಲುಪ್ತಾ ಇದೆ, ಅದರ ಬಗ್ಗೆ ತಿಳಿಸೋದಾದರೆ? ಸರ್, ನರೇಗಾಯಿಂದ ಕಳೆದ ಸಾರಿನಲ್ಲಿ ನಾನು ಸುಧಾ ಮೆಂಬರ್ ಆಗಿದ್ದೆ. ಆವಾಗ ಸುಮಾರು 1-1.5 ಕೋಟಿ ನಾವು ಡ್ರೈನೇಜ್ ಎಲ್ಲ ಮಾಡಿ, ಏನು ಜನರಲ್ ಬೀದಿಲಿ ರೋಡ್ಗಳೇ ಇದು ಚರಂಡಿಗಳೇ ಇರಲಿಲ್ಲ. ಆ ನರೇಗಾಯಿಂದ ಜನರಲ್ ಬೀದಿಲೆಲ್ಲ ಆದಷ್ಟು ಸುಧಾ ರೋಡ್ಗಳನ್ನ, ಆದಷ್ಟು ಸುಧಾ ಡ್ರೈನೇಜ್ಗಳನ್ನ ನರೇಗಾಯಿಂದ ನಮ್ಮ ಊರಿಗೆ ಒಳ್ಳೆಯದಾಗಿದೆ. ಆವಾಗ ದುಡ್ಡು ಎಲ್ಲ ನೀಟಾಗಿ ಬರ್ತಿತ್ತು. ಆಗ ಚೆನ್ನಾಗಾಯ್ತು. ಈ ಪ್ರಸ್ತುತದಲ್ಲಿ ನರೇಗಾದಲ್ಲಿ ಸ್ವಲ್ಪ ದುಡ್ಡು ಬರೋದು ಲೇಟ್ ಆಗಿತ್ತು. ಅದರಿಂದ ಈಗ ಒಂದು ಸ್ವಲ್ಪ ನರೇಗಾ ಕುಂಠಿತ ಆಗಿದೆ. ಅದ್ರ ಸಮುದಾಯದ ಕೆಲಸಗಳು ಯಾವುದು ಜಾಸ್ತಿ ಕಷ್ಟ ಅಂದರೆ ಮಾಮೂಲಿ ಕೊಟ್ಟಿಗೆಗಳು, ಇಂಗು ಗುಂಡಿಗಳು ಇವೆಲ್ಲ ನಡೀತಾವೆ. ಸಮುದಾಯಕ್ಕದ್ದು ಒಂದು ಸ್ವಲ್ಪ ಇದ್ರ ಬಗ್ಗೆ ಬೇಗ ಒಂದು ಸ್ವಲ್ಪ ನರೇಗಾದ್ದು ಮಾನವ ದಿನಗೂಲಿನ ಅದನ್ನು ಬೇಗ ಹಾಕಿದ್ರೆ ಇನ್ನೂ ಉತ್ತಮ. ಆ ಸಪ್ಲೈ ಅಂತ ಬರುತ್ತೆ, ಆ ದುಡ್ಡು ಸುಧಾ ಮೆಟೀರಿಯಲ್ ದುಡ್ಡು ಕೊಟ್ಟಾಗ ಅದರಲ್ಲಿ ಜಾಸ್ತಿ ಆಸಕ್ತಿ ವಹಿಸಿ ಜನಗಳು ಅದನ್ನು ತೊಡಗಿಸ್ಕೊಂಡು ಆ ನರೇಗಾದಿಂದ ಜೀವನ ರೂಪಿಸ್ಕೊತಾರೆ ಅಂತ ನನ್ನ ಭಾವನೆ. ಅದರಲ್ಲೇ ಕೃಷಿ ಹೊಂಡ ಬರ್ತದೆ, ನರೇಗಾದಲ್ಲಿ ಕೃಷಿ ಹೊಂಡ ಬರ್ತದೆ. ಬೇಕು ಅಂದರೆ ರೋಡ್ ಮಾಡ್ಬೋದು, ಚರಂಡಿ ವ್ಯವಸ್ಥೆ ಇದೆ, ಕೊಟ್ಟಿಗೆ ಇದೆ, ದನದ ಕೊಟ್ಟಿಗೆ ಮಾಡ್ಬೋದು. ನಮ್ಮ ಗ್ರಾಮಗಳಲ್ಲೇ ಕೃಷಿ ಹೊಂಡ ಮಾಡವ್ರೆ, ಮಾಮೂಲಿ ದನದ ಕೊಟ್ಟಿಗೆಗಳು ಮಾಡವ್ರೆ, ಕಡ ಮಾಡವ್ರೆ. ಹೆಚ್ಚಿನ ಜಾಸ್ತಿ ಸಮುದಾಯ ಅಂತಂದರೆ ರೋಡ್ಗಳನ್ನ ಮಾಡಿದ್ದೀವಿ. ಅದನ್ನು ಬಿಟ್ಟರೆ ಚರಂಡಿಗಳನ್ನ ಮಾಡಿದ್ದೀವಿ. ಅಲ್ಲಿಂದ ಬಿಟ್ಟರೆ ಇನ್ನು ಮಾಮೂಲಿ ನೀರ್ಗಾಲುವೆಗಳು ಸುಧಾ ಜಾಸ್ತಿ ಕಳೆದ ಸಾರಿ ಮಾಡವ್ರೆ. ಏನೋ ಎಲ್ಲ ಕೊಟ್ಲಿ 90 ಭಾಗ 80 ಭಾಗ ಅದನ್ನು ಉಪಯೋಗಿಸ್ಕೊಂಡು ಎಲ್ಲ ಮಾಡಿದ್ದೀವಿ. ಮನೆಗಳನ್ನು ಕೊಟ್ಟವ್ರೆ, ಅವು ಸುಧಾ ಕೆಲಸ ಆಯ್ತವೆ. ಈಗ ಏನಾಗಿದೆ ಅಂದರೆ ನರೇಗಾದಲ್ಲಿ ಇವಾಗ ಆ GPS ಪ್ರಾಬ್ಲಮ್ ಇದೆ, ಆ ನೆಟ್ ಇರಲ್ಲ, ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಟೈಮ್ಗೆ ನೆಟ್ವರ್ಕು ಸಿಕ್ಕಲ್ಲ.
ಅವತ್ತು ಏನು ಕೂಲಿ ಮಾಡ್ತಾರೆ ಈ ರೂಲ್ಸ್ ಮಾಡೋದ್ರಿಂದ ಅವತ್ತು ಕೂಲಿ ವೇಸ್ಟು ಅವ್ರದ್ದು. ಪುನಃ ಬೆಳಗ್ಗೆ ಬರ್ತಂದ್ರೆ ಪುನಃ GPS ಪ್ರಾಬ್ಲಮ್ಮು. ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ಕಾರ ಗಮನ ವಹಿಸಿ ಅದ್ರ ಬಗ್ಗೆ ತಂತ್ರಜ್ಞಾನನ ಚೇಂಜ್ ಮಾಡಿ ಆದಷ್ಟು ಬೇಗ ಪೇಮೆಂಟ್ ಆಗೋ ರೀತಿ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಸರ್, ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳಿದೆ, ಜೊತೆಗೆ ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ತಮ್ಮ ಗ್ರಾಮಗಳಲ್ಲಿ ಮುಂದಿನ ದಿನಗಳಲ್ಲಿ ಆಗಬೇಕು, ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಇವಾಗ ಊರು ರಸ್ತೆಗಳಂತೂ ಆಯಿತು, ಆದಷ್ಟು ಜಮೀನು ರಸ್ತೆಗಳಾಗಬೇಕು. ಆದಷ್ಟು ಊರಲ್ಲೂ ಕೆಲವು ರಸ್ತೆಗಳಿವೆ ಆಗಲಿ, ಇನ್ನೊಂದು 2-3 ದೇವಸ್ಥಾನಗಳಿವೆ, ಔಷಧ ಸರ್ಕಾರ ಮಟ್ಟದಲ್ಲಿ ಬೇಗ ಆಗಲಿ ಅಂತ ನಾನು ಕೇಳ್ಕೊತೀನಿ. ಅಂದರೆ ರೋಡ್ಗಳು ಸಾರ್ವಜನಿಕರಿಗೆ ಜಮೀನುಗಳ ಬೇಕಾದ್ರೆ ಭಾರಿ ತೊಂದರೆ ಇದೆ. ಆದಷ್ಟು ಸುಧಾ ಮೂಲಭೂತ ಸೌಕರ್ಯನ ಕೊಟ್ಟು ರೋಡ್ಗಳನ್ನ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಸಮಸ್ಯೆ ಅಂತಂದರೆ ದಯವಿಟ್ಟು ನಮಗೆ ಬೇಕಾಗಿರೋದು ಗ್ರಾಮ ಠಾಣ ಸರ್ವೆ ಸರ್. 80 ಎಕರೆ ಇದೆ, ಅದರೊಂದು 40 ಎಕರೆ ಇದೆ. 40 ಎಕರೆ ವೇಸ್ಟಾಗಿ ಬಿದ್ದಿದೆ. ಆ ಲ್ಯಾಂಡನ್ನು ಸರ್ಕಾರ ನಾವು ಬಿಡಿಸ್ಕೊಟ್ರೆ ಅದರಲ್ಲಿ ಏನಾದರೂ ಸರ್ಕಾರಕ್ಕೆ ಇಲ್ಲ ಊರಿಗೆ ಒಂದು ಒಳ್ಳೆಯದಾಯ್ತೆ. ದಯವಿಟ್ಟು ಅದ್ರ ಬಗ್ಗೆ ತ್ವರಿತಗತಿಯಲ್ಲಿ ಬೇಗ ಗ್ರಾಮ ಠಾಣನ ಒಂದು ಸರ್ವೆ ಮಾಡಿ ಅದ್ರ ಬಗ್ಗೆ ಸಂಬಂಧಪಟ್ಟ ತಹಸೀಲ್ದಾರರು ಅದಕ್ಕೆ ಸರ್ಕಾರದವ್ರು ಶಿಫಾರಸು ಮಾಡಿ ಬೇಗ ಅದನ್ನು ಅರ್ಲಿಯರ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಅದೇ ಒಂದು ದೊಡ್ಡ ಸಮಸ್ಯೆ ಆಗಿರೋದು. ಸರ್, ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಅವರ ಒಂದು ಬೆಂಬಲ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಸರ್, ನಮ್ಮಲ್ಲಿ ಒಟ್ಟಾರೆ 18 ಕೋಮ್ ಇದೆ. 18 ಕೋಮ್ ಸುಧಾ ನಾವು ಅಣ್ಣ ತಮ್ಮದಿರಂಗೆ ಯಾವುದೋ ಒಂದು ಜಾತ್ರೆ ಮಾಡ್ಬೇಕಾಗಲಿ, ಏನೇ ಮಾಡ್ಬೇಕಾಗಲಿ, ಒಂದು ಅಭಿವೃದ್ಧಿ ಕಾರ್ಯ ಮಾಡ್ಬೇಕಾಗಲಿ, ಸರ್ಕಾರ ಕೆಲಸ ಆಗಿರ್ಬೋದು, ಯಾವುದೇ ಅನುದಾನ ತರಬೇಕಾಗಿರಲಿ, ಎಲ್ಲ ಒಗ್ಗಟ್ಟಿಂದ ಒಳ್ಳೆಯ ರೀತಿ ಮನೋಭಾವದಿಂದ ಎಲ್ಲರೂ ಒಂದೇ ಒಂದು ಅಣ್ಣ ತಮ್ಮದಿರಂಗೆ ಅಂತ ಒಂದೇ ರೀತಿ ನಾವು ಎಲ್ಲ ರೀತಿ ಡೆವಲಪ್ಮೆಂಟ್ ಮಾಡ್ತೀವಿ. ಇದ್ರ ಬಗ್ಗೆ ಯಾವುದೇ ಒಂದು ದೇವಸ್ಥಾನ ಮಾಡಲಿ, ಏನೇ ಮಾಡಲಿ, ಅವ್ರು ಕೊಡಿ ಇವ್ರು ಕೊಡಿ ಅಂತ ನಾವು ಯಾವುದೇ ಗಿಂಡಿಗೆ ಹೋಗಲ್ಲ. ಆದಷ್ಟು ಹೊರಿ ಆಗ್ತೀವಿ. ನಮ್ಮ ಸ್ವಾಭಿಮಾನ ಎಲ್ಲೂ ಬಿಟ್ಟು ಕೊಟ್ಟಿಲ್ಲ ಕಿತ್ತೂರವರು. ನಮ್ಮಲ್ಲಿ ಇರ್ತಕ್ಕಂಥದ್ದು 18 ಕೋಮು, ಅದರಲ್ಲಿ 12 ದೇವಸ್ಥಾನ ಇದೆ. ನಮ್ಮಲ್ಲಿರ್ತಕ್ಕಂಥ ದೇವಸ್ಥಾನ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಅಷ್ಟು ದೇವಸ್ಥಾನ ಸಹ ನಾವು ಅಭಿವೃದ್ಧಿ ಮಾಡ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ಆದಷ್ಟು ಸಾರ್ವಜನಿಕರು ಈ ಜನಧ್ವನಿಯಲ್ಲಿ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಬೇಡಿಕೆಗಳನ್ನ ಇಟ್ಟು ಅದನ್ನು ಸಾರ್ವಜನಿಕವಾಗಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿ ಸರ್ಕಾರದಿಂದ ಅವನ ಮೂಲಭೂತಗಳನ್ನ ಪಡ್ಕಲಿ. ಜನಧ್ವನಿ ನಾವು ಸುಧಾ ಇಷ್ಟೊತ್ತು ಸುಧಾ ನಮ್ಮನ್ನು ಕೂರಿಸಿ ಮಾತಾಡೋದಕ್ಕೆ ಅವ್ರಿಗೂ ಸುಧಾ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮ ಪಂಚಾಯಿತಿಯ ತೆರಣಿಮುಂಟಿ ಗ್ರಾಮದ ಕಿತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವ ಶ್ರೀಯುತ ಎಂ ಮಲ್ಲೇಶ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.